ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ರಾಜ್ಯದ ಕುರುಬ ಶಾಸಕರು ಯಾರು? ಎಷ್ಟು ಶ್ರೀಮಂತರು? ಹೆಚ್ಚು ಅಂತರದಿಂದ ಗೆದ್ದವರು ಯಾರು? ಈ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ಭೈರತಿ ಸುರೇಶ್. ಬೆಂಗಳೂರಿನ ಹೆಬ್ಬಾಳ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ ಬರೋಬ್ಬರಿ 648 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಈ ಮೂಲಕ ರಾಜ್ಯದ ಶ್ರೀಮಂತ ಕುರುಬ ಶಾಸಕ ಎನಿಸಿಕೊಂಡಿದ್ದಾರೆ. ಇಂಥ ಭೈರತಿ ಸುರೇಶ್ ಎಲೆಕ್ಷನ್ ನಲ್ಲಿ 30,754 ವೋಟ್ಗಳ ಅಂತರದಿಂದ ಜಯಭೇರಿ ಬಾರಿಸಿದ್ರು. ಸೆಕೆಂಡ್ ಪಿಯುಸಿ ವರೆಗೆ ಓದಿರೋ ಇವರಿಗೆ 53 ವರ್ಷ ವಯಸ್ಸು. ನಂಬರ್ 2, ಎಂಆರ್ ಮಂಜುನಾಥ್. ಚಾಮರಾಜನಗರ ಜಿಲ್ಲೆ ಹನೂರು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 316 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಎಲೆಕ್ಷನ್ ನಲ್ಲಿ 17,654 ವೋಟ್ಗಳ ಅಂತರದಿಂದ ಗೆದ್ದಿದ್ರು. ಎಸ್ಎಸ್ಎಲ್ಸಿ ವರೆಗೆ ಓದಿರೋ ಇವರಿಗೆ 52 ವರ್ಷ ವಯಸ್ಸು. ನಂಬರ್ 3, ಭೈರತಿ ಬಸವರಾಜ್. ಬೆಂಗಳೂರಿನ ಕೆಆರ್ ಪುರಂ ಕ್ಷೇತ್ರದ ಬಿಜೆಪಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 122 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಎಲೆಕ್ಷನ್ ನಲ್ಲಿ 24,301 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಸೆಕೆಂಡ್ ಪಿಯುಸಿ ವರೆಗೆ ಓದಿರೋ ಇವರಿಗೆ 61 ವರ್ಷ ವಯಸ್ಸು. ನಂಬರ್ 4, ಸಿದ್ದರಾಮಯ್ಯ. ಮೈಸೂರು ಜಿಲ್ಲೆ ವರುಣಾ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 51 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಇಂಥ ಸಿದ್ದರಾಮಯ್ಯ ಎಲೆಕ್ಷನ್ ನಲ್ಲಿ ಬರೋಬ್ಬರಿ 46,163 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಬಿಎಸ್ಸಿ ಮತ್ತು ಎಲ್ಎಲ್ಬಿ ಪದವಿಗಳನ್ನ ಪಡೆದಿರೋ ಇವರಿಗೆ 77 ವರ್ಷ ವಯಸ್ಸು. ನಂಬರ್ 5, ಜಿಎಚ್ ಶ್ರೀನಿವಾಸ್. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರೋ ಇವರ ಕುಟುಂಬದ ಬಳಿ 15 ಕೋಟಿ ಆಸ್ತಿ ಇದೆ. ಎಲೆಕ್ಷನ್ ನಲ್ಲಿ 12,131 ವೋಟ್ಗಳ ಅಂತರದಿಂದ ಗೆದ್ದಿದ್ರು. ಎಲ್ಎಲ್ಬಿ ಪದವಿ ಪಡೆದಿರೋ ಇವರಿಗೆ 57 ವರ್ಷ ವಯಸ್ಸು. ನಂಬರ್ 6, ಕೆ ರಾಘವೇಂದ್ರ ಹಿಟ್ನಾಳ್. ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 14 ಕೋಟಿ ಮೌಲ್ಯದ ಆಸ್ತಿ ಇದೆ. ಎಲೆಕ್ಷನ್ ನಲ್ಲಿ 36,260 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಸೆಕೆಂಡ್ ಪಿಯುಸಿ ವರೆಗೆ ಓದಿರೋ ಇವರಿಗೆ 46 ವರ್ಷ ವಯಸ್ಸು. ನಂಬರ್ 7, ಡಿ ರವಿಶಂಕರ್. ಮೈಸೂರು ಜಿಲ್ಲೆ ಕೆಆರ್ ನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರೋ ಇವರ ಕುಟುಂಬದ ಬಳಿ 7 ಕೋಟಿ ಆಸ್ತಿ ಪಾಸ್ತಿ ಇದೆ. ಎಲೆಕ್ಷನ್ ನಲ್ಲಿ 25,639 ಮತಗಳ ಅಂತರದಿಂದ ಗೆದ್ದಿದ್ರು. ಎಲ್ಎಲ್ಬಿ ಪದವಿ ಪಡೆದಿರೋ ಇವರಿಗೆ 49 ವರ್ಷ ವಯಸ್ಸು. ನಂಬರ್ 8, ಭೀಮಸೇನ ಚಿಮ್ಮನಕಟ್ಟಿ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 5 ಕೋಟಿ ಆಸ್ತಿ ಇದೆ. ಎಲೆಕ್ಷನ್ ನಲ್ಲಿ 9,725 ಮತಗಳ ಅಂತರದಿಂದ ಗೆದ್ದಿದ್ರು. ಬಿಬಿಎಂ ಪದವಿ ಪಡೆದಿರೋ ಇವರಿಗೆ 41 ವರ್ಷ ವಯಸ್ಸು. ನಂಬರ್ 9, ಕೆಎಸ್ ಆನಂದ್. ಚಿಕ್ಕಮಗಳೂರು ಜಿಲ್ಲೆ ಕಡೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರೋ ಇವರ ಕುಟುಂಬದ ಬಳಿ 4 ಕೋಟಿ ಆಸ್ತಿ ಇದೆ. ಎಲೆಕ್ಷನ್ ನಲ್ಲಿ 12,007 ವೋಟ್ಗಳಿಂದ ಗೆದ್ದಿದ್ರು. ಬಿಎಸ್ಸಿ ಪದವಿ ಪಡೆದಿರೋ ಇವರಿಗೆ 46 ವರ್ಷ ವಯಸ್ಸು. ನಂಬರ್ 10, ದೊಡ್ಡನಗೌಡ ಎಚ್ ಪಾಟೀಲ್. ಕೊಪ್ಪಳ ಜಿಲ್ಲೆ ಕುಷ್ಟಗಿ ಕ್ಷೇತ್ರದ ಬಿಜೆಪಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 3.81 ಕೋಟಿ ಮೌಲ್ಯದ ಆಸ್ತಿ ಇದೆ. ಎಲೆಕ್ಷನ್ ನಲ್ಲಿ 9,646 ವೋಟ್ಗಳಿಂದ ಗೆದ್ದಿದ್ರು. ಸೆಕೆಂಡ್ ಪಿಯುಸಿ ವರೆಗೆ ಓದಿರೋ ಇವರಿಗೆ 51 ವರ್ಷ ವಯಸ್ಸು. ನಂಬರ್ 11, ಎಚ್.ವೈ. ಮೇಟಿ. ಬಾಗಲಕೋಟೆ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 3.49 ಕೋಟಿ ಆಸ್ತಿ ಇದೆ. ಎಲೆಕ್ಷನ್ ನಲ್ಲಿ 5,878 ವೋಟ್ಗಳಿಂದ ಗೆದ್ದಿದ್ರು. 8ನೇ ತರಗತಿವರೆಗೆ ಓದಿರೋ ಇವರಿಗೆ 79 ವರ್ಷ ವಯಸ್ಸು. ನಂಬರ್ 12, ಬಿಜಿ ಗೋವಿಂದಪ್ಪ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 2.90 ಕೋಟಿ ಆಸ್ತಿ ಇದೆ.
ಎಲೆಕ್ಷನ್ನಲ್ಲಿ 32,816 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಸೆಕೆಂಡ್ ಪಿಯುಸಿವರೆಗೆ ಓದಿರೋ ಇವರಿಗೆ 69 ವರ್ಷ ವಯಸ್ಸು. ನಂಬರ್ 13 ಸಿಬಿ ಸುರೇಶ್ ಬಾಬು. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಜೆಡಿಎಸ್ ಶಾಸಕರಾದ ಇವರ ಕುಟುಂಬದ ಬಳಿ 1.86 ಕೋಟಿ ಆಸ್ತಿ ಇದೆ. ಎಲೆಕ್ಷನ್ನಲ್ಲಿ 10,042 ವೋಟ್ಗಳಿಂದ ಗೆದ್ದಿದ್ರು. SSLC ವರೆಗೆ ಓದಿರೋ ಇವರಿಗೆ 54 ವರ್ಷ ವಯಸ್ಸು. ಯಾರು ಯಾವುದರಲ್ಲಿ ನಂಬರ್ 1? ರಾಜ್ಯದ ಕುರುಬ ಎಂಎಲ್ಎಗಳಲ್ಲಿ ಹೆಚ್ಚು ಅಂತರದಿಂದ ಗೆದ್ದಿರೋದು ಸಿದ್ದರಾಮಯ್ಯ. ಬರೋಬ್ಬರಿ 46,163 ವೋಟ್ಗಳಿಂದ. ಕಮ್ಮಿ ಅಂತರದಲ್ಲಿ ಗೆದ್ದಿರೋದು ಕಾಂಗ್ರೆಸ್ನ HY ಮೇಟಿ 5,878 ವೋಟ್ಗಳಿಂದ. ಹೆಚ್ಚು ಆಸ್ತಿಪಾಸ್ತಿ ಇರೋದು ಕಾಂಗ್ರೆಸ್ನ ಬೈರತಿ ಸುರೇಶ್ ಕುಟುಂಬದ ಬಳಿ ಬರೋಬ್ಬರಿ 648 ಕೋಟಿ. ಕಮ್ಮಿ ಆಸ್ತಿ ಇರೋದು ಜೆಡಿಎಸ್ನ ಸಿಬಿ ಸುರೇಶ್ ಬಾಬು ಕುಟುಂಬದ ಬಳಿ 1.86 ಕೋಟಿ. ಹೆಚ್ಚು ಓದಿರೋದು ಸಿದ್ದರಾಮಯ್ಯ. BSc ಮತ್ತು LLB ಪದವಿಗಳನ್ನ. ಕಮ್ಮಿ ಓದಿರೋದು HY ಮೇಟಿ 8ನೇ ತರಗತಿವರೆಗೆ. ಹೆಚ್ಚು ವಯಸ್ಸಾಗಿರೋದು HY ಮೇಟಿಗೆ 79 ವರ್ಷ. ವಯಸ್ಸಲ್ಲಿ ಚಿಕ್ಕವರು ಭೀಮಸೇನ ಚಿಮ್ಮನಕಟ್ಟಿ 41 ವರ್ಷ. ಸೊ ಫ್ರೆಂಡ್ಸ್, ಇದಿಷ್ಟು ರಾಜ್ಯದ ಕುರುಬ ಎಂಎಲ್ಎಗಳು ಯಾರು, ಎಷ್ಟು ಶ್ರೀಮಂತರು, ಎಷ್ಟು ಓದಿದ್ದಾರೆ, ಹೆಚ್ಚು ಅಂತರದಿಂದ ಗೆದ್ದಿದ್ದು ಯಾರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಎಲ್ಲ ಕುರುಬ ಶಾಸಕರ ಆಸ್ತಿಪಾಸ್ತಿಯನ್ನ ಒಟ್ಟು ಸೇರಿಸಿದ್ರೆ ಹತ್ತತ್ರ 1,200 ಕೋಟಿ ಆಗುತ್ತೆ ಅನ್ನೋದು ಗಮನಾರ್ಹ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.